ಇವತ್ತು ಆಗಮಿಸಿದ್ದಾರೆ. ಆವಾಗ ಹೇಗೆ ವೇದವ್ಯಾಸರ ಅಧ್ಯಕ್ಷತೆಯಲ್ಲಿ ಎಲ್ಲ ಮಹಾಭಾರತ ಘಟನೆಗಳೆಲ್ಲ ನಡೆದು ಕೃಷ್ಣ ಸೂತ್ರಧಾರನಾದರೆ ವೇದವ್ಯಾಸರು ಅದರ ಹಿಂದೆ ಇರತಕ್ಕಂಥ ಎಲ್ಲ ಅಧ್ಯಕ್ಷರು. ಹಾಗೆ ಇವತ್ತು ಸುವರ್ಣ ಗೀತೆಯ ಸಮರ್ಪಣೆ ನಮ್ಮ ವ್ಯಾಸರಾಜರ ಸ್ವಾಮಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸುವರ್ಣ ಪುಸ್ತಕದ ಸಮರ್ಪಣೆ ಆಗುವುದು ಅದು ಸಾಕ್ಷಾತ್ ಶ್ರೀಕೃಷ್ಣನ ಸಂಕಲ್ಪ ಎಂಬುದಕ್ಕೆ ನಮಗೆ ಯಾವುದೇ ಸಂಶಯ ಇಲ್ಲ. ಅದರಂತೆ ಅವರು ಇವತ್ತಿಗೆ ಇಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ಕೆ, ಈ ಒಂದು ಸತ್ಕಾರ್ಯಕ್ಕೆ ಅತ್ಯಂತ ಸೊಬಗನ್ನು, ಮೆರುಗನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅವರು ಶ್ರಮಪಟ್ಟು 84 ವರ್ಷ ಆದರೂ ಕೂಡ ಅಲ್ಲಿಂದ ಇಲ್ಲಿಗೆ ಇವತ್ತು ಬೇಗ ಎದ್ದು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. 2 ಕಾರ್ಯಗಳು ಅವರ ಮುಖಾಂತರನೇ ಆಗಬೇಕು ಎಂಬುದು ಭಗವಂತನ ಇಚ್ಛೆ. ಒಂದು ಸುವರ್ಣ ಗೀತೆಯ ಸಮರ್ಪಣೆ, 2ನೇದಾಗಿ ನಾಳೆಯ ದಿವಸ ನಡೀತಕ್ಕಂತಹ ಸುಧಾಮಂಗಳ. 2ಕ್ಕೂ ಕೂಡ ವೇದವ್ಯಾಸರ ಒಂದು ಪ್ರತಿನಿಧಿಗಳು ಬರಬೇಕು ಎಂಬ ದೃಷ್ಟಿಯಲ್ಲಿ ಶ್ರೀಕೃಷ್ಣ ವ್ಯಾಸರಾಜ ಸ್ವಾಮಿಗಳವರನ್ನು, ಅವರ ವಿದ್ಯಾಶ್ರೀಷ ಶ್ರೀಗಳವರನ್ನು ಅವರು ಕರೆಸಿಕೊಂಡಿದ್ದಾನೆ. ವಿದ್ಯೆಯ ಸಂಪತ್ತಿಗೆ ಅವರು ಈಶರು. ಆದ್ದರಿಂದ ಇಂತಹ ಒಂದು ಕಾರ್ಯಕ್ಕೆ ಅವರಕ್ಕಿಂತ ಯೋಗ್ಯರಾದಂತಹ ಇನ್ನೊಬ್ಬ ವ್ಯಕ್ತಿಯೇ ನಮಗೆ ಸಿಗುವುದಿಲ್ಲ. ಯಾಕೆಂದರೆ ಈ ಸುವರ್ಣ ಗೀತೆಯ ಸಮರ್ಪಣೆ, ವಾಂಗ್ಮಯದ ಮೇರು ಕೃತಿಯ ಸಮರ್ಪಣೆ ಅದು ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಂದಲೇ ಆಗಬೇಕು.